ವೈಭವ್ ಸೂರ್ಯವಂಶಿ 15 ವರ್ಷದ ಹುಡುಗ ಮತ್ತೆ ಮಿಂಚಿದ್ದೇನೆ. ಅದು RCB ವಿರುದ್ಧದ ಮ್ಯಾಚಲ್ಲಿ. ಇಂಥ ಮ್ಯಾಚಲ್ಲಿ RCB ಸೋಲಿಗೆ ಕಾರಣ ಆಗಿದ್ದು ವೈಭವ್ ಸೂರ್ಯವಂಶಿ, 15 ವರ್ಷದ ಹುಡುಗ. ಅಗೇನ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಹೇಗೆ ಆಡಿದ್ನೋ ಅದೇ ರೀತಿಯಾದಂಥ ಆಟಕ್ಕಿಂತ ಕೂಡ ಹೆಚ್ಚಾಡಿದ್ದಾರೆ. ಒಬ್ಬ RCB ಅಭಿಮಾನಿಯಾಗಿ ತುಂಬ ಬೇಸರ ಆಗುತ್ತೆ. ಆದರೆ ವೈಭವ್ ಸೂರ್ಯವಂಶಿ ಆಟ ನೋಡಲಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಈ ಹಿಂದೆ ಮಹಿ ಮಾರ್ರೆ ಅಂತಂದ್ರೆ ನಿಮಗೆ MS ಧೋನಿ ಆಟ ಆಡ್ತಾ ಇದ್ರೆ 4-6 ಹೊಡಿತಾ ಇದ್ರೆ ಎಲ್ಲರೂ ಬಂದು ಮ್ಯಾಚಲ್ಲಿ ಗ್ರೌಂಡಲ್ಲಿ ಬಂದು ನೋಡ್ತಾ ಇದ್ರು. ಯಾವಾಗ ಇಂಟರ್ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆದ್ರು, ಅದಾದ್ಮೇಲೆ ಪಾಕಿಸ್ತಾನದ ವಿರುದ್ಧ ಆಡಿದಂಥ ಸೆನ್ಸೇಷನಲ್ 100 ಆದ್ಮೇಲೆ ಮಹೇಂದ್ರ ಸಿಂಗ್ ಧೋನಿ ಆಟ ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಆ ರೀತಿಯಾದಂಥ ಆರ್ಭಟದ ಆಟ, ಅದ್ಭುತವಾದಂಥ ಆಟ. ನಿಮಗೆ ಸ್ಲಾಗ್ ಓವರ್ಸ್ ಅಲ್ಲಿ ಮ್ಯಾಚ್ ವಿನ್ನಿಂಗ್ ಆಟ ಆಡ್ತಿದ್ದಂಥ ಮಹೇಂದ್ರ ಸಿಂಗ್ ಧೋನಿಯ ಆಟವನ್ನು ನೋಡ್ಲಿಕ್ಕೆ ಎಲ್ಲರೂ ಇಷ್ಟಪಡ್ತಾ ಇದ್ರು. ಕ್ರಿಕೆಟ್ನ ಹೀರೋ ಅಂತಾನೆ ಎಲ್ಲರೂ ಕೂಡ ಪರಿಗಣಿಸಿದ್ದು ಅದೇ ರೀತಿಯಾದಂಥ ಆಟ. ಈ ಹಿಂದೆ ಸಚಿನ್ ತೆಂಡೂಲ್ಕರ್, ಈ ಮಿಡ್ಲಲ್ಲಿ ಯುವರಾಜ್ ಸಿಂಗ್ ಆಟ ನೋಡ್ಲಿಕ್ಕೆ ಬಹಳನೇ ಖುಷಿ ಆಗ್ತಾ ಇತ್ತು. ವಿರಾಟ್ ಕೊಹ್ಲಿಯ ಕ್ಲಾಸಿಕ್ ಆಟವನ್ನು ನೋಡ್ಲಿಕ್ಕೆ ನಿಜವಾಗ್ಲೂ ಕೂಡ, ಯಾಕಂದ್ರೆ ವಿರಾಟ್ ಕೊಹ್ಲಿ ಇರುವಂಥ ಅಭಿಮಾನಿಗಳು ಇನ್ನೆಲ್ಲೂ ಇಲ್ಲ ವಿಶ್ವದಲ್ಲಿ, ಅಷ್ಟು ಅಭಿಮಾನಿಗಳು ಇರೋದು ಕ್ರಿಕೆಟ್ನಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಅದಾದ ಬಳಿಕ ಒಬ್ಬ 15 ವಯಸ್ಸಿನ ಹುಡುಗ ವೈಭವ್ ಸೂರ್ಯವಂಶಿ, ಆತನ ಆಟ ನೋಡ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾ ಇದ್ದಾರೆ. ಈ ಮೊದಲು ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಮಾಡ್ತಾ ಇದೆ ಅಂತಂದ್ರೆ ಯಾರು ಕೂಡ ತುಂಬಾ ಹೆಚ್ಚು ಯೋಚನೆ ಮಾಡ್ತಾ ಇದ್ದಿಲ್ಲ, ತಲೆ ಕೆಡಿಸ್ಕೊಳ್ತಿದ್ದಿಲ್ಲ, ಎಲ್ಲರೂ ಕೂಡ ಮ್ಯಾಚ್ ನೋಡ್ತಾ ಇದ್ದಿಲ್ಲ. ಆದರೆ ಓಪನರ್ ಆಗಿ ಬರ್ತಾ ಇರೋದು ವೈಭವ್ ಸೂರ್ಯವಂಶಿ. ಕಳೆದ 4 ಮ್ಯಾಚಲ್ಲಿ ನೋಡಿ 2 50 ಇದೆ. ಇನ್ನೂ ಉಳಿದಂಥ 2 ಮ್ಯಾಚಲ್ಲೂ ಕೂಡ ನಿಮಗೆ ಸ್ಟ್ರೈಕ್ ರೇಟ್ 260 280 ಇದೆ. ನಿನ್ನೆ ಮ್ಯಾಚಲ್ಲಂತೂ ಸ್ಟ್ರೈಕ್ ರೇಟ್ 300, 26 ಬಾಲಿಗೆ 78 ರನ್, 8 4, 7 6. ಅದರಲ್ಲೂ ಕೂಡ 4ನೇ ಮ್ಯಾಚ್ಗೆ ಮೊದಲ ಬಾರಿಗೆ ನಿಮಗೆ ಹೇಗೆ ಇಡೀ ವಿಶ್ವದಲ್ಲಿ ದ ಗ್ರೇಟ್ ನಂಬರ್ 1 ಬೌಲರ್ ಅಂತೇಳಿ ಬೂಮ್ರಾ ಅನ್ಸ್ಕೊಂಡಿದ್ದಾರೋ ಅದೇ ರೀತಿಯಾದಂಥ ಸರಿಸಮಾನವಾದಂಥ ಬೌಲರ್ ಜೋಶ್ ಹೇಜಲ್ವುಡ್. ಕಳೆದ IPL ಸೀಸನ್ನಲ್ಲಿ RCB ಗೆಲ್ಲಕ್ಕೆ ಪ್ರಮುಖ ಕಾರಣಕರ್ತರು ಈ ಜೋಶ್ ಹೇಜಲ್ವುಡ್. ಮೊದಲ ಮ್ಯಾಚ್ 3 ಮ್ಯಾಚ್ ಅವರು ಅಲಬಿರಿದ್ರು, ಅನಾರೋಗ್ಯದ ಕಾರಣ ಅಥವಾ ಬೇರೆ ಹೆಲ್ತ್ ರೀಸನ್ ಕಾರಣಕ್ಕಾಗಿ. ನಿನ್ನೆ ಮ್ಯಾಚ್ಗೆ ತುಂಬ ಇಂಪಾರ್ಟೆಂಟ್ ಮ್ಯಾಚ್ಗೆ ಅವ್ರು ಕರೆಕ್ಟಾಗಿ ಅವೈಲೇಬಲ್ ಇದ್ರು. ಆದರೆ ಮೊದಲ ಓವರ್ಗೆ, ಆ ನಂತರದ 2ನೇ ಓವರ್ಗೆ ಸೂರ್ಯವಂಶಿ ಆಡಿದಂಥ ರೀತಿ ಅದ್ಭುತ. 4 4 6 ಅಗೇನ್ 4, 4 ಓವರ್ಗೆ 44 ರನ್ ನೋಡಿಸ್ಕೊಂಡಿದ್ದಾರೆ. ಅಭಿನಂದನ್ ಸಿಂಗ್ ಅಂತೂ ಅವರು ಪ್ರತಿ ಓವರ್ಗೆ 18 ಸರಾಸರಿಯಲ್ಲಿ ಹೊಡೆದಿರೋದು. ವೈಭವ್ ಸೂರ್ಯವಂಶಿ 26 ಬಾಲಿಗೆ 78 ರನ್, ಸ್ಟ್ರೈಕ್ ರೇಟ್ 300 ಇದೆ. ನಾನು ಈ ಹಿಂದೆನೂ ಕೂಡ ಹೇಳಿದ್ದೆ, ನಾನು ಯಾರು ಬೌಲರ್ ಅಂತೇಳಿ ನೋಡಿ ಅವರು ಪರಿಗಣನೆ ಮಾಡಲ್ಲ, ಯಾವ ಬೌಲರ್ ಅಂತೇಳಿ ಕೌಂಟೇ ಮಾಡೋದಿಲ್ಲ, ಬಾಲ್ ಮಾತ್ರ ಕೌಂಟ್ ಮಾಡ್ತೀನಿ ಅಂತೇಳಿ. ನಿನ್ನೆ ಪ್ರೆಸೆಂಟೇಷನ್ ಸೆರೆಮನಿಯಲ್ಲೂ ಕೂಡ ಅದನ್ನೇ ಹೇಳಿದ್ರು, ಇವತ್ತಾದ್ರೂ ಕೇಕ್ ಕಟ್ ಮಾಡ್ತೀಯಾ ಅಂತೇಳಿ. ಯಾಕಂದ್ರೆ ಸತತ 4 ಗೆಲುವನ್ನ ಸಾಧಿಸಿದೆ ರಾಜಸ್ಥಾನ್ ರಾಯಲ್ಸ್. ಇವತ್ತಾದ್ರೂ ಕೇಕ್ ಕಟ್ ಮಾಡ್ತೀಯ ಅಂದ್ರೆ ಇಲ್ಲ ಬೇಗ ಹೋಗಿ ಮಲಗಬೇಕು, ಬೆಳಗ್ಗೆ ಹೋಗಿ ನಾವು ಬೇರೆ ಕಡೆಗೆ ಮೂವ್ ಆಗಬೇಕು, ಫ್ಲೈಟ್ ಅರ್ಲಿ ಮಾರ್ನಿಂಗ್ ಇದೆ ಅಂತೇಳಿ. ಅಂದರೆ ಕಾನ್ಸಂಟ್ರೇಷನ್, ಫೋಕಸ್ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಕಳೆದ 2 ವರ್ಷದಿಂದ ಈತನ ಹೆಸರನ್ನ ಕೇಳ್ಕೊಳ್ತಾನೆ ಬರ್ತಾ ಇದ್ವಿ. ಅದರಲ್ಲೂ ಕೂಡ ಅಂಡರ್ 16 ಅಂಡರ್ 19ನಲ್ಲಿ ಆಡಿದಂಥ ರೀತಿ, ಅಂಡರ್ 19 ಫೈನಲ್ ಮ್ಯಾಚಲ್ಲಿ ಹೊಡೆದಂಥ ರೀತಿ ಇದೆಯಲ್ಲ, ಅದು ಅನ್ಬಿಲೀಬಲ್. ಪ್ರತಿಯೊಬ್ಬರು ಕೂಡ ವಿಶ್ವದಲ್ಲಿ ಯಾರು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಹುಡುಗನನ್ನ ನೋಡ್ತಾ ಇದ್ದಾರೆ. ಈ ಹುಡುಗನ ಬ್ಯಾಟಿಂಗ್ ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈತನ ಬ್ಯಾಟಿಂಗ್ ನೋಡಿ ನಾವು ಕೂಡ ಕಲಿಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ದಿಗ್ಗಜ ಬ್ಯಾಟ್ಸ್ಮನ್ಗಳು ಕೂಡ ಹೇಳ್ತಾ ಇದ್ದಾರೆ. ರಿಯಾನ್ ಪರಾಗ್, ಧ್ರುವ್ ಜುರೇಲ್ ಸೇರಿದಂತೆ ಅವರ ಟೀಮ್ ಮೇಟ್ಸ್ ಏನಿದ್ದಾರೆ ಪ್ರತಿಯೊಬ್ಬರು. ಜೋಫ್ರಾ ಆರ್ಚರ್ ಯಾವ ಸ್ಪೀಡಲ್ಲಿ ಬಾಲ್ ಮಾಡ್ತಾರೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. 150 155 ವರೆಗೂ ಕೂಡ ಬರುತ್ತೆ, ಈವನ್ 160 ವರೆಗೂ ಕೂಡ ಬರುತ್ತೆ. ಅಂತ ಜೋಫ್ರಾ ಆರ್ಚರ್ ನೆಟ್ಸಲ್ಲಿ ಬಾಲ್ ಮಾಡ್ತಾ ಇದ್ರೆ ಹೊಡಿತಾ ಇರೋಂಥ ಸ್ಪೀಡ್, ಬ್ಯಾಟಿಂಗ್ನ ಸ್ಪೀಡ್ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಗಾಡ್ ಗಿಫ್ಟ್ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ರೀತಿಯಾದಂಥ ಸಿಗೋದಿಲ್ಲ. ನಿಮಗೆ ಆನ್ ಸೈಡ್, ಆಫ್ ಸೈಡ್ ಪ್ರತಿಯೊಂದು ಕೂಡ ನಿಮ್ಗೆ ಯಾವ ಬಾಲ್ ಮಿಸ್ ಮಾಡ್ತಾ ಇಲ್ಲ ಹೇಳಿ, ಎಲ್ಲದು ತನ್ನ ಬ್ಯಾಟಿಂಗಲ್ಲಿ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಮತ್ತು ಫಿಯರ್ಲೆಸ್ ಬ್ಯಾಟಿಂಗ್ಗೆ ಹೆಸರುವಾಸಿ ಆಗಿದ್ದಾರೆ. ವೈಭವ್ ಸೂರ್ಯವಂಶಿ ಎಂತೆಂಥ ಬ್ಯಾಟ್ಸ್ಮನ್ಗಳ ಜೊತೆ ಈ ಕಾಂಪಿಟೇಷನ್ ಮಾಡಬೇಕಾಗಿದೆ ಅಂದರೆ ಉಳಿದ ಬ್ಯಾಟ್ಸ್ಮನ್ಗಳು ಕೂಡ ಈಗ ಅವರಿಗೆ ಭಯ ಆಗ್ತಾ ಇದೆ. ಮುಂದಿನ T20 ಮ್ಯಾಚಲ್ಲಿ ಅಥವಾ ಮುಂದಿನ ಟೂರ್ನಿಮೆಂಟಲ್ಲಿ ಅಥವಾ ಮುಂದಿನ ವರ್ಷ ಏನಾದರೂ T20ಗೆ ವೈಭವ್ ಸೂರ್ಯವಂಶಿ ಬರ್ತಾ ಇದ್ದಾರೆ ಅನ್ನೋದಾದರೆ, ಅವ್ರನ್ನ ಜಾಯಿನ್ ಮಾಡ್ಕೊಳ್ತಿದ್ದಾರೆ ಅನ್ನೋದಾದರೆ
ಉಳಿದಂಥ ಅವರ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡ್ತಿರುವಂಥ ಬ್ಯಾಟ್ಸ್ಮನ್ಗಳು ಎಷ್ಟು ಜನ ಇದ್ದಾರೆ? ಬಹಳಷ್ಟು ಜನ ಇದ್ದಾರೆ. ಯಶಸ್ವಿ ಜೈಸ್ವಾಲಿಂದ ಹಿಡಿದು ಸಂಜು ಸ್ಯಾಮ್ಸನ್ ಕಳೆದ T20 ಆಡಿದ್ರು, ಆದರೆ ಮುಂದೆ ಕನ್ಸಿಸ್ಟೆನ್ಸಿ ಇಲ್ಲ ಅನ್ನೋದಾದರೆ ನೀವು ಹೀಗೆ ನಿಮಗೆ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಆವ್ರೇಜ್ ಎಷ್ಟಿದೆ? 160, 180, 190 ಇದೆ. ನಿಮಗೆ ಅಭಿಷೇಕ್ ಶರ್ಮಾದು 190 ಇದೆ. ಆದರೆ ವೈಭವ್ ಸೂರ್ಯವಂಶಿದು 15 ವಯಸ್ಸಿನ ಹುಡುಗದ್ದು ಆವ್ರೇಜ್ ಇರೋದು 260, 280. ನಿನ್ನೆ ಮ್ಯಾಚಲ್ಲಿ 300. ಕಳೆದ 4 ಮ್ಯಾಚಲ್ಲಿ ನೋಡ್ತಾ ಹೋದ್ರೆ ಆರೆಂಜ್ ಕ್ಯಾಪ್ ಬ್ಯಾಟ್ಸ್ಮನ್ ಇದ್ದಾರೆ. ಈ ಟೂರ್ನಮೆಂಟಲ್ಲಿ ಹೈಯೆಸ್ಟ್ ರನ್ ಗಳಿಸಿದಂಥ ಬ್ಯಾಟ್ಸ್ಮನ್. ನಿಮಗೆ ಹೌದು ಫಿಯರ್ಲೆಸ್ ಬ್ಯಾಟಿಂಗ್ ಹೌದು, ಬಟ್ ಆರಂಭದ ನಿಮಗೆ ಸ್ಟಾರ್ಟಿಂಗ್ ಅವಕಾಶ ಸಿಗುತ್ತೆ. ಟಾಸ್ ಗೆದ್ದ ಕೂಡಲೇ ಮೊದಲ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಾಗ ಆಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಫಿಯರ್ಲೆಸ್ ಇರುತ್ತೆ, ಏನು ತೊಂದರೆ ಇರಲ್ಲ, ಸ್ಟ್ರೆಸ್ ಇರಲ್ಲ, ಪ್ರೆಷರ್ ಇರಲ್ಲ ಅಂತೇಳಿ. ಬಟ್ ನಿನ್ನೆ ಮ್ಯಾಚ್ 201 ರನ್ ಚೇಸ್ ಮಾಡಬೇಕಾಗಿತ್ತು. ಅದು ಬೌಲಿಂಗ್ ಗೌಹಾಟಿಯಲ್ಲಿ ಅಟ್ಮಾಸ್ಫಿಯರ್ ಹೇಗಿದೆ ಅನ್ನೋದು ಕೂಡ ಗೊತ್ತಿದೆ. ಮಳೆ ಬಂದು ಸಾಕಷ್ಟು ಡ್ಯೂ ಫ್ಯಾಕ್ಟರ್ ಕೂಡ ಇತ್ತು, ಬ್ಲಾಕ್ ಸಾಯಿಲ್ ಬೇರೆ. ಸೊ ಇಂಥ ಇದರಲ್ಲಿ ನಿಮಗೆ 201 ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅಂತಾನೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅಫ್ಕೋರ್ಸ್ ಈಗಲೂ ಕೂಡ ಅವರನ್ನ ಬೀಟ್ ಮಾಡ್ಲಿಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ. ನಿನ್ನೆ ಮ್ಯಾಚಲ್ಲೂ ಅದ್ಭುತವಾಗಿ ಆಡಿದ್ದಾರೆ, 16 ಬಾಲಿ 32 ರನ್. ಬಟ್ ಈ ವಿಷಯ ಇರೋದು 201 ರನ್ ಚೇಸ್ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಒಂದು ಕಡೆ ಜೈಸ್ವಾಲ್ ಬೇಗ ಔಟ್ ಆಗ್ತಾರೆ, ಪಾರ್ಟ್ನರ್. ಆನಂತರ ಬಂದಿದ್ದು ಧ್ರುವ್ ಜುರೇಲ್, ಅವ್ರ ಜೊತೆಗೆ ಸೇರಿಕೊಂಡು ವೈಭವ್ ಸೂರ್ಯವಂಶಿ ಆಡಿದಂಥ ರೀತಿ, ಚೇಸ್ ಮಾಡಿದಂಥ ರೀತಿ. ಇನ್ನೊಂದು 2 ಓವರ್ ಇದ್ದುಬಿಟ್ಟಿದ್ರೆ ಇನ್ನೂ 2 ಓವರ್ ಕಡಿಮೆಗೆ 16 ಓವರ್ಗೆ ನಾನು ಗೆಲ್ಬೋದಾಗಿತ್ತು ಅಂತೇಳಿ 200 ರನ್ನನ್ನು 16 ಓವರ್ಗೆ ಚೇಸ್ ಮಾಡಬೇಕು ಅನ್ನುವಂಥ ಕಾನ್ಸಂಟ್ರೇಷನ್ ಅಥವಾ ಆ ರೀತಿಯಾದಂಥ ಏಮ್ಗಳನ್ನು ಇಟ್ಕೊಂಡ್ರು. ನಿಜವಾಗ್ಲೂ ಕೂಡ ಅದ್ಭುತ. ರಿಯಾನ್ ಪರಾಗ್ ಕೂಡ ತುಂಬ ಖುಷಿ ಪಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದೇನೆಂದರೆ, ನಮ್ಮ ಟೀಮಲ್ಲಿ ತುಂಬ ಚಿಕ್ಕ ಹುಡುಗನ ರೀತಿಯೇ ಬಿಹೇವ್ ಮಾಡ್ತಾ ಇದ್ದಾನೆ, ನನಗೆ ಮ್ಯಾಕ್ಸಿಮಮ್ ನನಗೆ ಪ್ರಾಕ್ಟೀಸಲ್ಲಿ ಬ್ಯಾಟಿಂಗ್ ಅವಕಾಶ ಕೊಡಿ ಅಂತೇಳಿ ಸಣ್ಣ ಹುಡುಗರ ರೀತಿ ಕೇಳ್ತಾನೆ. ನಾವು ಅದನ್ನು ಅವಕಾಶ ಕೊಡ್ತಾ ಇದ್ದೀವಿ. ಅವ್ನಿಗೆ ಏನು ಬಯಸ್ತಾನೆ ಒಬ್ಬ ಹುಡುಗಾಗಿ, ಸಣ್ಣ ಹುಡುಗಾಗಿ, ಅವೆಲ್ಲವಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಿದ್ದೀವಿ. ಅದಕ್ಕೆ ಹೆಚ್ಚು ನಾವು ಕಾನ್ಸಂಟ್ರೇಷನ್ ಮಾಡುವಂಥ ಕೆಲಸನೇ ಮಾಡ್ತಾ ಇಲ್ಲ. ಅವ್ನು ಹೇಗಿದನೋ ಹಾಗಿರೋಕ್ಕೆ ಬಿಡ್ತಾ ಇದ್ದೀವಿ ಅಂತೇಳಿ. ಸೊ ಅಫ್ಕೋರ್ಸ್ ವೈಭವ್ ಸೂರ್ಯವಂಶಿ T20 ಫಾರ್ಮ್ಯಾಟಿಗೆ ಮುಂದಿನ ಅಂತಾರಾಷ್ಟ್ರೀಯ ಇದಕ್ಕೆ ಬರೋದು ಆಲ್ಮೋಸ್ಟ್ ಖಚಿತ. ಬಟ್ ಯಾವಾಗ ಬೋರ್ಡ್ ಡಿಸಿಷನ್ ತಗೊಳುತ್ತೆ ಅನ್ನೋದು ಇಂಪಾರ್ಟೆಂಟ್. ಒಂದು ವೇಳೆ ಸಚಿನ್ ತೆಂಡೂಲ್ಕರ್ ಈ ಹಿಂದೆ ನಿಮಗೆ ಭಾಳ ಕಡಿಮೆ ವಯಸ್ಸಲ್ಲಿ, ಅತ್ಯಂತ ಕಡಿಮೆ ವಯಸ್ಸಲ್ಲಿ 16ನೇ ವಯಸ್ಸಿಗೆ ಅವರು ಎಂಟ್ರಿ ಆದರು. ಅದೇ ರೀತಿ 14ನೇ ವಯಸ್ಸಿಗೆ ಎಂಟ್ರಿ ಕೊಡ್ತಾರೋ ಅಥವಾ ನೆಕ್ಸ್ಟ್ ಟೂರ್ನಮೆಂಟಿಗೆ ಅವಕಾಶವೇನಾದರೂ ಮಾಡಿಕೊಡುತ್ತೆ. BCCI ನಿರ್ಧಾರ ಮಾಡಬೇಕಾಗಿದೆ. ಬಟ್ ಫ್ಯಾಬುಲಸ್ ಬ್ಯಾಟಿಂಗ್ ಹರ್ಭಜನ್ ಸಿಂಗ್ ಇಂದ ಹಿಡಿದು ಇರ್ಫಾನ್ ಪಠಾನ್ ಇಂದ ಹಿಡಿದು ಕಾಮೆಂಟ್ರಿ ಮಾಡೋರು ಒಂದು ಥಿಯರಿ ಹೇಳಿದ್ರು, ಯಾರು ಇಡೀ ಆ ತಂಡದಲ್ಲಿ ಅಂದರೆ ನೀವು ಯಾವ ಮ್ಯಾಚ್ ಇರುತ್ತೆ ಆ ಮ್ಯಾಚಲ್ಲಿ ಯಾರು ಪ್ರಮುಖವಾದಂಥ ಬಾಲ್ ಇರ್ತಾರೆ ಅವರನ್ನು ಫೋಕಸ್ ಮಾಡಿಕೊಂಡು ಕಾನ್ಸಂಟ್ರೇಟ್ ಮಾಡಿಕೊಂಡು ಅವ್ರ ಮೇಲೇ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಆ ಮೂಲಕ ಉಳಿದ ಎಲ್ಲ ಬೌಲರ್ಗೂ ಕೂಡ ಒಂದು ರೀತಿಯಾದಂಥ ನಡುಕ, ಒಂದು ರೀತಿಯಾದಂಥ ಭಯ, ಏನಪ್ಪ ಹೆಂಗೆ ಮಾಡಲಿ, ಈ ಬ್ಯಾಟ್ಸ್ಮನ್ಗೆ ಹೇಗೆ ಬಾಲ್ ಮಾಡಲಿ ಅಂಥೇಳಿ ಒಂದು ರೀತಿಯಾದಂಥ ಫಿಯರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಇರ್ಫಾನ್ ಪಠಾನ್ ಈ ರೀತಿಯಾದಂಥ ಒಂದು ಥಿಯರಿಯನ್ನು ಹೇಳ್ತಾ ಇದ್ದಾರೆ. ಬಟ್ ವೈಭವ್ ಸೂರ್ಯವಂಶಿ ಹೇಳ್ತಾರೆ, ನಾನು ಯಾವ ಬಾಲರ್ ಅಂತೇಳಿ ನೋಡೋದೇ ಇಲ್ಲ, ನನಗೆ ಯಾವ ಬಾಲ್ ಹೇಗೆ ಬರ್ತಾ ಇದೆ ಅನ್ನೋದನ್ನಷ್ಟು ಮಾತ್ರ ನೋಡ್ತೀನಿ. ಅದು ನನ್ನ ಫಾರ್ಮ್ಯಾಟಲ್ಲಿತ್ತು ಅನ್ನೋದಾದರೆ ಅಥವಾ ನನ್ನ ವ್ಯಾಪ್ತಿಯಲ್ಲಿತ್ತು ಅನ್ನೋದಾದರೆ ಅದನ್ನು ನಾನು ಮಿಸ್ ಮಾಡೋದೇ ಇಲ್ಲ ಅಂತೇಳಿ ಇನ್ನೂ ಒಂದು ಒಳ್ಳೆ ಡೈಲಾಗ್ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಅವರ ಕೋಚು ಆರಂಭದ ಸಂದರ್ಭದಲ್ಲಿ, ಯಾಕಂದ್ರೆ ಟೆಸ್ಟ್ ಮ್ಯಾಚ್ ರೀತಿ ಇರ್ತದೆ, 4 ದಿನ, ನೀನು 4 ದಿನ ಬರೀ ನೀನು ಪ್ರತಿಯೊಂದು ಬಾಲ್ ಹಿಟ್ ಮಾಡ್ಲಿಕ್ಕೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಆ ರೀತಿ ಮಾಡಬೇಡ, ಡಿಫೆನ್ಸು ಕೂಡ ಆಡು, 1-2 ರನ್ಸ್ ಎಲ್ಲದನ್ನು ಕೂಡ ಸಿಂಗಲ್ಸ್ ಡಬಲ್ಸ್ ಎಲ್ಲನೂ ಕೂಡ ಹೊಡಿಯೋದನ್ನು ಮೀನ್ಸ್ ಅವುಗಳನ್ನು ನೀನು ಪ್ರಾಕ್ಟೀಸ್ ಹೆಚ್ಚು ಮಾಡು ಅಂತೇಳಿ ಹೇಳಿದಾಗ, ಈ ಬಾಲು ನಾನು 6 ಹೊಡಿಬೇಕು ಅನ್ನೋದೇ ಕನ್ಫರ್ಮ್ ಆದಾಗ ಅಥವಾ ಹೋಗುತ್ತೆ ಅನ್ನೋದೇ ನನಗೆ ಕಾನ್ಫಿಡೆನ್ಸ್ ಇದ್ದಾಗ ನಾನು ಯಾಕೆ 1 ರನ್ನು ಅಥವಾ 2 ರನ್ನು ಅಥವಾ 4 ಹೊಡಿಲಿ ಸರ್, ನಾನು 6 ಹೊಡಿಬೋದು ಅಲ್ಲ, ನಾನು ಹಾಗೇನೆ ಮಾಡೋದು ಅಂತ ಹೇಳ್ತಾರೆ. ಸೊ ಅವ್ರ ಆನ್ಸರ್ ನಿಜವಾಗ್ಲೂ ಕೂಡ ಅದ್ಭುತ. ನಿನಗೆ ಯಾರು ಇನ್ಸ್ಪಿರೇಷನ್ ಈ ಸಂದರ್ಭದಲ್ಲಿ ಗೈಡ್ ಯಾರು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಅಫ್ಕೋರ್ಸ್ ಅವ್ರ ಫಾದರ್. ಯಾಕಂದರೆ ಪಾಟ್ನಾಗೆ ತಮ್ಮೂರಿಂದ 3 ಅವರು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು, ಅಂದರೆ ನಿಮಗೆ ಟ್ರಾವೆಲ್ ಮಾಡ್ಕೊಂಡು ಬಂದು 4 ಅವರ್ ಕಂಟಿನ್ಯೂ ಆಗಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಕೋಚ್ ಯಾವಾಗ ಹೇಳ್ತಾರೆ ಅಲ್ಲಿವರೆಗೂ ಕಂಟಿನ್ಯೂ, ಮಿಡ್ಲಲ್ಲಿ ಬ್ರೇಕ್ ತೊಗೊಳ್ಳೋವಂಥ ಚಾನ್ಸಸ್ಸೇ ಇಲ್ಲ, ಬ್ರೇಕ್ ತೊಗೊಳ್ತಾನೆ ಇದ್ದಿದ್ದಿಲ್ಲ. 4 ಅವರ್ ಆದಮೇಲೆ ಕೋಚ್ ಏನಾದರೂ ಹೇಳಾದ್ಮೇಲೆ ಅವಾಗ ಬ್ರೇಕ್ ತೊಗೊಳ್ತಾ ಇದ್ದಿದ್ದು. ಅದಾದಮೇಲೆ ಅಗೇನ್ ಮತ್ತೆ 3 ಅವರ್ ಮನೆಗೆ ಹೋಗಿದ್ದು. ನಿಜವಾಗ್ಲೂ
6ನೇ ವಯಸ್ಸಿಂದನೇ ಆಡಿದಂಥ ಪ್ರಾಕ್ಟೀಸ್ಗೆ ಶುರು ಮಾಡಿದಂಥ ರೀತಿ ಕ್ರಿಕೆಟ್ ಪ್ಯಾಷನ್ ಈ ಯಂಗ್ ಜನ್ರೇಷನ್ನಲ್ಲೇ ನಿಮ್ಗೆ ಯಾವ ಜನ್ಸಿ ನಿಮ್ಗೆ ಇಡೀ ವಿಶ್ವದಲ್ಲಿ ಈ ಜನ್ರೇಷನ್ನ ಹುಡುಗ ನಿಜವಾಗ್ಲೂ ಕೂಡ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ. ಪ್ರತಿಯೊಬ್ಬರು ಕೂಡ ಈ ಹಿಂದೆ ನಿಮಗೆ ವಿರಾಟ್ ಕೊಹ್ಲಿನ ಆರಾಧಿಸ್ತಾ ಇದ್ರು, ಈ ಹಿಂದೆ ಸಚಿನ್ ತೆಂಡೂಲ್ಕರ್ನ ಆರಾಧಿಸ್ತಾ ಇದ್ರು, ಮಿಡ್ಲಲ್ಲಿ ರೋಹಿತ್ ಶರ್ಮಾ ಒಂದಷ್ಟು ಅವರ ಕ್ಲಾಸ್ ಬ್ಯಾಟಿಂಗ್ಗೆ ಫುಲ್ ಫಿದಾ ಆದಂಥವ್ರು ಇದ್ರು, ಮಹೇಂದ್ರ ಸಿಂಗ್ ಧೋನಿಗೆ ಏನೋ ಆರಾಧಿಸ್ತಂಥ ಬಹಳಷ್ಟು ಕ್ರಿಕೆಟ್ ಅಭಿಮಾನಿಗಳಿದ್ರು, ಯುವರಾಜ್ ಸಿಂಗು ಕೂಡ ಸಾಕಷ್ಟು ಅಭಿಮಾನಿಗಳಿದ್ರು. ಈ ಹಿಂದೆ ಟೆಸ್ಟ್ ಮ್ಯಾಚ್ ಅಂದರೆ ರಾಹುಲ್ ದ್ರಾವಿಡ್, ನಿಮಗೆ VVS ಲಕ್ಷ್ಮಣ್ ಅಂತೇಳಿ ಹೆಸರುವಾಸಿ ಆಗಿದ್ರು. ಬಟ್ ಈ ಹುಡುಗ ನಿಮಗೆ ಏನು ಫಿಯರ್ಲೆಸ್ ಬ್ಯಾಟಿಂಗ್ ಅಂದರೆ ಪ್ರತಿ ಬಾಲು ಕೂಡ ನಿಮ್ಗೆ ಅಟ್ಯಾಕ್ ಮಾಡೋ ರೀತಿ ಹೊಡಿತಾ ಇರೋ ರೀತಿ ನೋಡ್ತಾ ಇದ್ರು. ಅದು ಬೌಂಡ್ರಿ ಆಚೆಗೆ ನಿಮಗೆ ಪುಲ್ ಮಾಡ್ತೀರಾ ಅಥವಾ ನೀವು ಏನು ಯಾರ್ಕರ್ ಹಾಕ್ತೀರಾ, ಯಾವ ಬಾಲ್ಗೂ ಕೂಡ ಪ್ರತಿ ಬಾಲ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಹೊಡಿತಾರಂತ ರೀತಿ. ನಿನ್ನೆ 78 ರನ್ಗೆ ಔಟ್ ಆದಾಗ ತುಂಬ ಅಪ್ಸೆಟ್ಟಲ್ಲಿ, ಯಾಕಂದ್ರೆ ಲೂ ಶಾಟ್ ಹೊಡೆದೆ ನಾನು ಅಂತೇಳಿ ಹೇಳ್ತಾರೆ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ. ನಾನು ಲೂ ಶಾಟಿಗೆ ನಾನು ಔಟ್ ಆದೆ, ನಾನು ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು ಅಂತ. ನಿಜವಾಗ್ಲೂ ಕೂಡ ಗ್ರೇಟ್ ಹಂಬಲ್ನೆಸ್ ಭಾಳ ನನಗೆ ಇಷ್ಟ ಆಗಿದ್ದು. ಒಂದು ಕಡೆಗೆ ಅಗ್ರೆಸಿವ್ ಬ್ಯಾಟಿಂಗ್, ಫಿಯರ್ಲೆಸ್ ಬ್ಯಾಟಿಂಗ್ ಒಂದು ಕಡೆಗಾದರೆ, ನಿಮಗೆ ಕಾಮೆಂಟೇಟರ್ ಹರ್ಷ ಬೋಗ್ಲಿಂದ ಹಿಡಿದು ಯಾರ್ಯಾರು ಸೀನಿಯರ್ ಬ್ಯಾಟ್ಸ್ಮನ್ಗಳಿದ್ದಾರೆ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಕಾಲ್ಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಕಲ್ಚರ್ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಆತನನ್ನು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತೆ. ಇದೇ ರೀತಿಯಾದಂಥ ಬ್ಯಾಟಿಂಗ್ ಮಾಡ್ತಾ ಹೋದರೆ ಮುಂದೆ ಭಾಳಷ್ಟು ಕಂಪ್ಯಾರಿಸನ್ ಆಗ್ತಾ ಇದ್ವು. ಡಾನ್ ಬ್ರಾಡ್ಮನ್ ಸ್ಟ್ರೈಕ್ ರೇಟ್ 99.9 ಇತ್ತು ಅಂಥೇಳಿ, ಅದನ್ನು ಮೀರಿಸೋ ರೀತಿಯಾಗಿದೆ ಅಂಥೇಳಿ. ಇಲ್ಲ ಅವರು T20 ಬ್ಯಾಟ್ಸ್ಮನ್ ಹೇಳ್ಕೊಳ್ಳೋ ಕರೆಕ್ಟಾಗಿ ಸೂಟ್ ಆಗುವಂಥ ಬ್ಯಾಟ್ಸ್ಮನ್, IPLಗಂತೂ ದಿ ಬೆಸ್ಟ್ ಬ್ಯಾಟ್ಸ್ಮನ್. ಅದರಲ್ಲೂ ಕೂಡ ಓಪನಿಂಗಲ್ಲಿ ಸ್ಲಾಟ್ ನಿಮಗೆ ಮೊದಲ 6 ಓವರ್ಸಲ್ಲಿ ಆಡಲಿಕ್ಕೆ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತಾರೆ. ಬಟ್ ಇಲ್ಲ, ನಾನು ODIಗೂ ಕೂಡ ಚೆನ್ನಾಗಿ ಆಡಿದ್ದೀನಿ, ಟೆಸ್ಟ್ ಮ್ಯಾಚಲ್ಲೂ ಕೂಡ ತುಂಬ ಚೆನ್ನಾಗಿ ನನ್ನ ಬ್ಯಾಟಿಂಗ್ ಆವ್ರೇಜ್ ಇದೆ, ಚೆಕ್ ಮಾಡ್ಕೊಳ್ಳಿ ಅಂತಲೂ ಕೂಡ ಈ ಹಿಂದಿನ ರೆಕಾರ್ಡ್ಸ್ಗಳನ್ನು ನೋಡಿ ಅಂತಲೂ ಕೂಡ ತನ್ನ ಬ್ಯಾಟ್ ಮೂಲಕನೇ ಉತ್ತರ ಕೊಡ್ತಾ ಇದ್ದಾನೆ ವೈಭವ್ ಸೂರ್ಯವಂಶಿ. ಈಗ ಎಲ್ಲರ ಪ್ರಶ್ನೆ ಇರೋದೇನೆಂದರೆ ಮಹಿ ಮಾರ್ರೆ ಅಂತೇಳಿ ಅಂದಾಗ ಎಲ್ಲರೂ ಕೂಡ ಬಂದು ನೋಡ್ತಾ ಇದ್ರಲ್ಲ, ಅದೇ ರೀತಿಯಾಗಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬರ್ತಾನೆ ಅಂತಂದರೆ ಎಲ್ಲರೂ ಕೂಡ ವಾಚ್ ಮಾಡ್ತಾ ಇದ್ದಾರೆ. ನಾನು ಕೂಡ ನನ್ನ ಕ್ರಿಕೆಟ್ ಕಳೆದ 16-18 ವರ್ಷದಿಂದನೂ ಕೂಡ ನೋಡ್ತಾ ಇದ್ದೀನಿ. ಟೆಸ್ಟ್ ಮ್ಯಾಚು ಬಾಲ್ ಟು ಬಾಲ್ ನೋಡ್ತಾ ಇದ್ದಂಥ ಅಷ್ಟು ದೊಡ್ಡ ಕ್ರಿಕೆಟ್ನ ಅಭಿಮಾನಿ ರವಿಚಂದ್ರನ್ ಅಶ್ವಿನ್ ಮತ್ತು ಅವರ ಮಿಸ್ಸಸ್ ಇಬ್ಬರು ಕೂಡ ವೈಭವ್ ಸೂರ್ಯವಂಶಿ ಬ್ಯಾಟ್ ಮಾಡ್ತಾನೆ ಅನ್ನೋದಾದ್ರೆ ಇಬ್ಬರು ಬಂದು ಮ್ಯಾಚ್ ನೋಡ್ತಾರೆ. ಅಷ್ಟು ದಿಗ್ಗಜ ಬಾಲರ್. ಬಟ್ ಬೂಮ್ರಾ ಬಾಲರ್ನು ಕೂಡ ಬಿಡ್ತಾ ಇಲ್ಲ, ಹೇಸಲ್ವುಡ್ ಬಾಲರ್ನು ಬಿಡ್ತಾ ಇಲ್ಲ, ಬೋಲ್ಟ್ ಅಂತ ದಿ ಬೆಸ್ಟ್ ಅತಿ ವೇಗದ ಬಾಲರ್, ಅಂಥ ಬಾಲರ್ನು ಬಿಡ್ತಾ ಇಲ್ಲ. ಸಿರಾಜ್, ಶಾರ್ದೂಲ್ ಠಾಕೂರ್ ಇವರೆಲ್ಲರನ್ನೂ ಕೂಡ ಹೊಡೆದಂಥ ರೀತಿ ನೋಡ್ತಾ ಇದ್ರೆ. ಹೈಯೆಸ್ಟ್ ನಿಮ್ಮ ಫಾಸ್ಟೆಸ್ಟ್ 100 ನಿನ್ನೆ ಮ್ಯಾಚಲ್ಲೂ ಕೂಡ ಫಾಸ್ಟೆಸ್ಟ್ 50 ಆಗಿರೋದು, 15 ಬಾಲಿಗೆ 50 ರನ್ ನೋಡಿದಿರೋದು. ನಿಜವಾಗ್ಲೂ ಅದ್ಭುತ. ವೈಭವ್ ಸೂರ್ಯವಂಶಿ ಮೇಲೇ ಈಗ ಎಲ್ಲರೂ ಕೂಡ ಫೋಕಸ್. ಆ ಸಣ್ಣ ಹುಡುಗ ಹೆಂಗೆ ಆಡ್ತಾ ಇದ್ದಾನಲ್ಲ ಅಂತೇಳಿ ಪ್ರತಿಯೊಬ್ಬರು ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ, ಭಾಳ ಇಷ್ಟಪಡ್ತಾ ಇದ್ದಾರೆ, ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಅಂತೂ ಬಂದಾಗ ಒಬ್ಬ RCB ಅಭಿಮಾನಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಎಲ್ಲರೂ ಕೂಡ ಹೇಳ್ತಾ ಇರೋದು ದಿ ಬೆಸ್ಟ್. ನಾವು ಸೋತಿರೋದು ನಿಜ, ಭಾಳ ಬೇಜಾರ ಆಗ್ತಿದೆ RCB ಸೋತಿರೋದು. ಬಟ್ ಆದರೆ ಒಬ್ಬ RCBಯ ಅಭಿಮಾನಿಯಾಗಿ ವೈಭವ್ ಸೂರ್ಯವಂಶಿ ಆಡಿದಂಥ ರೀತಿಗೆ ನಿಜವಾಗ್ಲೂ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇದು ನಿಜವಾದ ಕ್ರಿಕೆಟ್ ಜಗತ್ತು. ಇದು ವೈಭವ್ ಸೂರ್ಯವಂಶಿಗೆ ಕರಿಯರ್ ಇನ್ನೂ ಕೂಡ ದೊಡ್ಡದಿದೆ. ಈಗಷ್ಟೇ ತನ್ನ ಕ್ರಿಕೆಟ್ ಜರ್ನಿ ಶುರುವಾಗಿದೆ, ಬಟ್ ಈಗಲೇ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದ್ದಾರೆ. ಈತನ ಬಗ್ಗೆ ಮಾತಾಡದಂಥ ಕ್ರಿಕೆಟರ್ ಇಲ್ಲ. ನಿಮಗೆ ಕ್ರಿಸ್ ಗೇಲಿಂದ ಹಿಡಿದು AB ಡಿವಿಲಿಯರ್ಸಿಂದ ಹಿಡಿದು ವಿರಾಟ್ ಕೊಹ್ಲಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ, ಪ್ಲೀಸ್ ಮಾಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯದಿಂದ ಈಗ ಪ್ರತಿಯೊಬ್ಬರು ಕೂಡ ಖುಷಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಮಹೇಂದ್ರ ಸಿಂಗ್ ಧೋನಿನ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದ್ದು ಕೂಡ ದೊಡ್ಡ ವೈರಲ್ ಆಗಿತ್ತು ವಿಡಿಯೋ. ಒಂದು ಕಡೆಗೆ ಬ್ಯಾಟಿಂಗ್, ಒಂದು ಕಡೆಗೆ ಅಗ್ರೆಷನ್, ಮತ್ತೊಂದು ಕಡೆಗೆ ಸಂಸ್ಕೃತಿ. ಎರಡರ ಇದರಲ್ಲಿ ವೈಭವ್ ಸೂರ್ಯವಂಶಿ ಇನ್ನೂ ಕೂಡ ಒಳ್ಳೇದಾಗಲಿ. ಈ IPL ಸೀಸನ್ನಲ್ಲಂತೂ ಭಾಳ ಜನ ಹೀರೋಗಳು ಬರಲಿದ್ದಾರೆ, ಅದರಲ್ಲಿ ಇವರು ನಂಬರ್ 1 ಸ್ಥಾನದಲ್ಲಿ ಇರಲಿದ್ದಾರೆ ಅಂತ ಅನ್ಕೋತೀನಿ. ಕ್ಯಾನಪಸನ್ನ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.